ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗಣೇಶ ಹಬ್ಬಕ್ಕೆ ಸಿಹಿ ಕಡುಬು ಮಾಡ್ತಾರಲ್ಲ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನಾನು ಸಿಹಿ ಕಡುಬು ಮಾಡೋಕ್ಕೆ ಫಸ್ಟು ನಾನು ಅಕ್ಕಿ ಹಿಟ್ಟು, ಏಲಕ್ಕಿ, ಬೆಲ್ಲ, ಉಪ್ಪು, ಹುರ್ಗಡ್ಲೆ, ಕಾಯಿ, ಎಳ್ಳು ಮತ್ತು ಗಸಗಸೆ ತೊಗೊಂಡಿದ್ದೀನಿ. ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಹುರ್ಗಡ್ಲೆನ ಹಾಕ್ಕೊಂಡು ಸುಮ್ಮನೆ ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡಬೇಕು. ಇವಾಗ ಅದೇ ಜಾರ್ಗೆ ಕಾಯಿ ಮತ್ತು ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡಬೇಕು. ಇವಾಗ ಪಕ್ಕಕ್ಕೆ ಇಟ್ಬಿಟ್ಟು ಅದನ್ನು ಒಂದು ಬಾಣಲಿಲಿ ಗಸಗಸೆ ಮತ್ತು ವೈಟ್ ಎಳ್ಳು ತೊಗೊಂಡಿದ್ವಲ್ಲ ಅದನ್ನು ಹುರ್ಕೊತಿದ್ದೀನಿ. ಇವಾಗ ಬೆಲ್ಲನ ಕರ್ಗಿಸ್ಕೊತಿದ್ದೀನಿ. 1 ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರ್ಗಿಸ್ಕೊತಿದ್ದೀನಿ. ನೀವು ಬೆಲ್ಲ ಕರ್ಗಿಸ್ಕೊಳ್ಳಲ್ಲ ನೀಟಾಗಿದೆ ಅಂತಂದರೆ ಬೆಲ್ಲ ಕರ್ಗಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಏನು ಪೌಡರ್ ಮಾಡ್ಕೊಂಡಿದ್ದೀರೋ ಅದಕ್ಕೆ ಹಾಕ್ಕೋಬೋದು. ಇನ್ನು ಬೆಲ್ಲ ಗಲೀಜಿದ್ರಿಂದ ನಾನು ಬೆಲ್ಲನ ಪಾಕ ಮಾಡ್ಕೊತಿದ್ದೀನಿ. ಸುಮ್ಮನೆ ಅದು ಬೆಲ್ಲ ಕರ್ಗೋಕ್ಕೋಸ್ಕರ, ಪಾಕನೂ ಏನಿಲ್ಲ, ಸುಮ್ಮನೆ ಬೆಲ್ಲ ಮೆಲ್ಟ್ ಆದರೆ ಸಾಕು. ಆ ರೀತಿ ಮೆಲ್ಟ್ ಮಾಡ್ಕೊತಿದ್ದೀನಿ ಅಷ್ಟೇ. 1 ಸ್ಪೂನ್ ನೀರು ಹಾಕಿರೋದು ನಾವು. ಇವಾಗ ಬೆಲ್ಲ ಎಲ್ಲ ಪೂರ್ತಿ ಕರಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾನು ಕಾಯಿ ಮತ್ತು ಹುರ್ಗಡ್ಲೆ ಏಲಕ್ಕಿನ ಮಿಕ್ಸಿಲಿ ಆಡಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಇವಾಗ ಇದಕ್ಕೇ ವೈಟ್ ಎಳ್ಳು ಮತ್ತು ಗಸಗಸೆನೂ ಸಹ ಹಾಕ್ಕೊತಿದ್ದೀನಿ. ಫ್ಲೇಮ್ ಆಫ್ ಮಾಡಿದ್ದೀನಿ, ನಾನು ಫ್ಲೇಮ್ ಆನ್ ಮಾಡಿಲ್ಲ, ಗ್ಯಾಸ್ ಸ್ಟವ್ ಆಫ್ ಆಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಬೆಲ್ಲದ ಪಾಕಕ್ಕೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೀನಿ. ಇವಾಗ ಅದು ಆರೋಷ್ಟರಲ್ಲಿ ಇಲ್ಲಿ ಹಿಟ್ಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ನೀರು ಮತ್ತು ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಕುದಿ ಬರೋಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕುದೀತಿರಬೇಕು. ಅದಕ್ಕೇ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಆ ನೀರಿಗೆ ಹೊಂದೋಷ್ಟು ಹಾಕ್ಕೊಂಡು ಸೇಮ್ ಅಕ್ಕಿ ರೊಟ್ಟಿಗೆ ನೀವು ಬಿಸಿನೀರು ಕಾಯಿಸ್ಕೊಂಡು ತಟ್ಟೆ ರೊಟ್ಟಿಗೆ ಮಾಡ್ಕೊತೀರಲ್ಲ ಅದಕ್ಕೆ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಸ್ಕೋಬೇಕು. ಚೆನ್ನಾಗಿ ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಕಡುಬು ಬರುತ್ತೆ. ನೀವು ಚೆನ್ನಾಗಿ ನಾದಿಲ್ಲ ಅಂದರೆ ಇದು ಸ್ಟೀಮ್ ಮಾಡ್ತೀರಲ್ಲ ತಿರ್ಗಾ, ಆವಾಗ ಒಡೆದೋಗ್ಬಿಡುತ್ತೆ ಕಡುಬು. ಈ ಟೈಮಲ್ಲಿ ನೀವು ಎಷ್ಟು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಕಡುಬು. ಇವಾಗ ಸ್ವಲ್ಪ ಮಸ್ಕೊಂಡು ಒಂದು 5 ನಿಮಿಷ ಬಿಟ್ಟಿದ್ದೆ. ಇವಾಗ ಇದು ಕೆಳಗಡೆ ಹಾಕ್ಸ್ಕೊಂಡು ಸ್ಲ್ಯಾಬ್ ಮೇಲೆ ನೀಟಾಗಿ ನಾದ್ಕೊತಿದ್ದೀನಿ. ಚೆನ್ನಾಗಿ ನಾದ್ಕೊತಿದ್ದೀನಿ. ನಾನು ಒಂದು 5 ನಿಮಿಷನೇ ನಾದ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಚೆನ್ನಾಗಿ ನಾದ್ಕೋಬೇಕು ಮಾತ್ರ. ನಿಮಗೆ ಈ ರೀತಿ ಬರುತ್ತೆ ಅಂದರೆ ಈ ರೀತಿನಾದರೂ ಮಾಡ್ಕೋಬೋದು. ಈ ರೀತಿ ಬರಲ್ಲ ಅಂದರೆ ನಾನು ರೊಟ್ಟಿ ತರ್ತಾರಲ್ಲ, ಅಕ್ಕಿ ರೊಟ್ಟಿ, ತಟ್ಟೋ ರೊಟ್ಟಿ, ಆ ರೀತಿನೂ ಸಹ ಮಾಡ್ಬೋದು. ಅದನ್ನು ತೋರಿಸಿದ್ದೀನಿ ನಾನು. ನೋಡಿ, ಈ ರೀತಿ ನಿಮಗೆ ಈಸಿ ಆಯಿತು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಲಟ್ಟಿಸ್ಕೊಂಬಿಟ್ಟು ಚಪಾತಿ ಹಿಟ್ಟು ಥರ ಲಟ್ಟಿಸ್ಕೊಂಡು ಆ ಸೇಮ್ ಸ್ಟಫಿಂಗ್ ಕರ್ಜಿಕಾಯ್ದು ಇದು ಬರ್ತಲ್ಲ ಮೋಲ್ಡು, ಅದಕ್ಕೆ ಹಾಕ್ಕೊಂಡು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ತೊಟ್ಕೊಂಡಾದರೂ ಮಾಡ್ಕೋಬೋದು. ನೋಡಿ, ನಿಮಗೆ 2-3ರಲ್ಲಿ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಅದರಲ್ಲಿ ಸೇಮ್ ಪ್ರೊಸೀಜರೇ. ನೀವು ಇಲ್ಲ ಕರ್ಜಿಕಾಯಿ ಮೋಲ್ಡಲ್ಲಿ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಫಸ್ಟು ನಾನು ತೋರಿಸಿದ್ನಲ್ಲ ಆ ರೀತಿ ಬೇಕಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ರೊಟ್ಟಿ ತಟ್ಟೋ ರೀತಿಯಲ್ಲಿ ತೊಟ್ಕೊಂಡು ಮಧ್ಯದಲ್ಲಿ ಆ ಹೂರಣ ಏನು ರೆಡಿ ಮಾಡ್ಕೊಂಡಿರ್ತೀವೋ ಅದನ್ನು ಇಟ್ಕೊಂಡು ಈ ರೀತಿ ಸೇಮ್ ಫೋಲ್ಡಿಂಗ್ ಎಲ್ಲ ಸೇಮೇ ಇರುತ್ತೆ. ನೋಡಿ, ಈ ರೀತಿ ಒಂಚೂರು ಹೊಡೆಯಲ್ಲ ನಿಮಗೆ. ನೀವು ನಾದ್ಕೊಳ್ಳೋದ್ರ ಮೇಲೆ ಡಿಪೆಂಡು. ನೀವೇನಾದರೂ ನೀಟಾಗಿ ನಾದ್ಕೊಂಡಿಲ್ಲ ಅಂದರೆ ಇಲ್ಲಿ ಈ ರೀತಿ ಬರೋದೇ ಇಲ್ಲ. ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ರೀತಿ ಪ್ರೆಸ್ ಮಾಡಿಕೊಂಡು 2 ಕಡೆಯೂ ಕ್ಲೋಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ಒಂದು ಇಡ್ಲಿ ಪಾತ್ರೆಯಲ್ಲಿ ನಾನು ಕಡುಬು ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದು 5 ನಿಮಿಷ ಅಷ್ಟೇ ಸ್ಟೀಮ್ ಮಾಡೋದು. ಯಾಕಂದರೆ ಎಲ್ಲ ನಾನು ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ, ಹಿಟ್ಟನ್ನು ಮುದ್ದೆ ರೀತಿ ಮಾಡ್ಕೊಂಡು ಬೇಯಿಸ್ಕೊಂಡಿರೋದ್ರಿಂದ ನಾನು ಮತ್ತೆ ಬೇಯಿಸೋಕೆ ಹೋಗಲ್ಲ. ಒಂದು 5 ಮಿನಿಟ್ಸ್ ಅಷ್ಟೇ ಸ್ಟೀಮಲ್ಲಿ ಬೇಯಿಸ್ತೀನಿ. ಒಂದು 5 ಮಿನಿಟ್ಸ್ ಆಗಿದೆ. ನೋಡಿ, ಸೂಪರ್ ಟೇಸ್ಟಿಯಾಗಿರುವಂಥ ಸಿಹಿ ಕಡುಬು ರೆಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್